ಹಾಕಿ ತೆಲಂಗಾಣ ಚುನಾವಣೆಯಲ್ಲಿ ಹಾಗೆ ಬಳ್ಳಾರಿ ಉಪಚುನಾವಣೆಯಲ್ಲಿ ಅದನ್ನು ದುರ್ಬಳಕೆ ಮಾಡಿಕೊಂಡಾರ. ಅದು ಕೂಡ ಸಾಕ್ಷಿ ಸಮೇತ ಸಿಕ್ಕರ. ಆದ್ರೂ ಕೂಡ ಆವಾಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸಭೆ ಅಧಿವೇಶನ ನಡೀತಿರ್ಬೇಕಾದ್ರೆ ನಮ್ಮವ್ರು ಹೋರಾಟ ಮಾಡುತ್ತಿರ್ಬೇಕಾದ್ರೆ ಹೇಳಿದ್ರು ಅವರು, ಇಲ್ಲ 187 ಕೋಟಿ ನುಂಗಿಲ್ಲ, 89 ಕೋಟಿ ನುಂಗ್ಯಾರ ಅಂತ ಹೇಳಿ ತಪ್ಪನ್ನ ಆಗಿನ ಮುಖ್ಯಮಂತ್ರಿನೇ ಒಪ್ಪಿಕೊಂಡಾರ. ಅದನ್ನು ಒಪ್ಪಿಕೊಂಡು ನಮ್ಮ ಹೋರಾಟ ನಿರಂತರವಾಗಿ ನಡೆದಿದ್ದರಿಂದ ನಮ್ಮ ಹೋರಾಟಕ್ಕೆ ಮಣಿದು ಅವರನ್ನ ಸಚಿವ ಸಂಪುಟದಿಂದ ಅವತ್ತು ಕೈ ಬಿಟ್ಟಿದ್ರು. ಆದ್ರೆ ಕೈ ಬಿಟ್ಟಿದ್ರ ಉದ್ದೇಶ ಏನು? ಅವರ ಹಗರಣ ಮಾಡ್ಯಾರ ಅಂತೇಳಿ ಮೇಲ್ನೋಟಕ್ಕೆ ಸಾಬೀತಾಗಿದ್ರಿಂದ ತಾನೇ. ಆದ್ರೆ ಎಲ್ಲಿವರೆಗೆ ಅವರು ಅವರ ಮೇಲೆ ಕೇಸ್ ನಡೀತಾ ಇದೆ, ಎಲ್ಲಿವರೆಗೆ ಅವರು ಈ ಕಳಂಕ ಸಹಿತರಾಗಿದ್ದಾರೆ, ಅವರನ್ನ ಆ ಸ್ಥಾನದಲ್ಲಿ ಹಿಡ್ಕೂಡುದು ಅಂತಕ್ಕಂಥದ್ದು ನಮ್ದು ಹೋರಾಟದ. ಅವರು ಎಲ್ಲಾ ಕ್ಷೇತ್ರದಿಂದ ನಾಯಕರುಗಳು ಪ್ರತಿದಿನ ಒಂದೊಂದು ವಿಧಾನಸಭಾ ಕ್ಷೇತ್ರದವರು ಇಲ್ಲಿ ಬಂದ್ಕೊಂಡು ಮುಂಜಾನೆ ಹಿಡಿದು ಸಾಯಂಕಾಲ ತನಕ ಇಲ್ಲೇ ಕೂಡ್ತಾರ. ಎಲ್ಲರೂ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು, ವಿವಿಧ ನಾಯಕರುಗಳು, ಎಲ್ಲ ಮುಖಂಡರುಗಳು ವೇದಿಕೆ ಮೇಲೆ ಇರ್ತಾರ. ಅದೇ ರೀತಿ ಎಸ್ ಟಿ ಸಮುದಾಯಕ್ಕೆ ಇವ್ರೇನು ಅನ್ಯಾಯ ಮಾಡ್ತಾ ಇದ್ದಾರ, ಆ ಎಸ್ ಟಿ ಸಮುದಾಯಕ್ಕೆ ನ್ಯಾಯ ಕೊಡ್ತಕ್ಕಂತ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷ ಕೈಗೊಂಡಿದೆ. ಅದನ್ನು ಈಡೇರುವವರೆಗೆ ನಾವು ವಿಶ್ರಮಿಸುವುದಿಲ್ಲ. ಇವ್ರೇನಾದರೂ ಅಧಿವೇಶನ ಮುಗಿಯುವವರೆಗೆ ರಾಜೀನಾಮೆ ಕೊಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ವಿವಿಧ ಹಂತಗಳಲ್ಲಿ ಬೇರೆ ಬೇರೆ ನಗರಗಳಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷ ಕರ್ನಾಟಕದಿಂದ. ಅದರಲ್ಲಿ ಕೂಡ ನಮ್ಮ ಕಲಬುರಗಿದಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ನಾವು ಹೋರಾಟ